ನಮ್ಮನ್ನ ಯಾವತ್ತೂ ಜರ್ನಲಿಸ್ಟ್ ಅಂತ ನೋಡಿಲ್ಲ. ಪುನೀತ್ ರಾಜ್ಕುಮಾರ್ ಅಂತ ಒಂದು ಬ್ರಾಂಡೆಡ್ ನೇಮ್ ಇದ್ರೂ ಕೂಡ ಯಾವತ್ತೂ ರಾಜಕುಮಾರ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದು ನನ್ನ ಜೊತೆ ಇಡೀ ಸಿನಿಮಾದಲ್ಲಿ ಇರಬೇಕು ಅಂತ. ಸಾಮಾನ್ಯ ಮನುಷ್ಯನಾಗಿ ನಾನು ಪತ್ರಕರ್ತ ಅಂತ ಹೇಳಿ ಸಾಮಾನ್ಯ ಮನುಷ್ಯನಿಗೆ ಕೂಡ ಅದೇ ಗೌರವ ಕೊಡ್ತಾರೆ. ಪುನೀತ್ ಇವತ್ತು ಯಾವತ್ತಿದ್ದರೂ ಜೀವಂತವಾಗಿರುವುದು ಆ ಕ್ಯಾರೆಕ್ಟರ್ಗಳಿಂದಾಗಿ. ಆತ ಇಲ್ಲದಿರೋದಿದೆಯಲ್ಲ ವೈಯಕ್ತಿಕವಾಗಿ ನನಗೆ ದೊಡ್ಡ ನಷ್ಟ. ಅಷ್ಟೇ ನಾವು ಪುನೀತ್ ನಮ್ಮ ಜೊತೆನೇ ಇದ್ದಾನೆ ಅಂತ ಹೇಳೋಣ, ನಮ್ಮ ಜೊತೆ ಇದ್ದಾನೆ. ಅಪ್ಪು ನಾನು ಅವರು ರಾಜ್ಕುಮಾರ್ ಅವರ 3 ಮಕ್ಕಳು, ಶಿವಣ್ಣ, ನಾಗಣ್ಣ ಮತ್ತು ಅಪ್ಪಣ್ಣ ಅಂತ ನಾವು ಕರಿತೇವೆ. ಅಪ್ಪು ಅಂತೇಳಿ ಅಪ್ಪಣ್ಣ ಅಂತ. ಅಪ್ಪು ನಮ್ಮನ್ನ ಯಾವತ್ತೂ ಜರ್ನಲಿಸ್ಟ್ ಅಂತ ನೋಡಿಲ್ಲ. ಅಣ್ಣ ಅಂತೇಳಿ, ಅಣ್ಣ ಹೇಗಿದ್ರೆ ಅಣ್ಣ, ತುಂಬಾ ತುಂಬಾ ಸಲಿಗೆ, ತುಂಬಾ ಪ್ರೀತಿ, ತುಂಬಾ ವಿಶ್ವಾಸ. ಎಲ್ರಿಗೂ ಗೊತ್ತಿರೋ ಹಾಗೆ ಅದು ವ್ಯಕ್ತಿತ್ವ. ಪುನೀತ್ ರಾಜ್ಕುಮಾರ್ ಒಂದು ವ್ಯಕ್ತಿತ್ವ. ಪುನೀತ್ ರಾಜ್ಕುಮಾರ್ ಅಂತ ಒಂದು ಬ್ರಾಂಡೆಡ್ ನೇಮ್ ಇದ್ರೂ ಕೂಡ ಯಾವತ್ತೂ ರಾಜಕುಮಾರ ಅಂದ್ರೆ ಆ ರಾಜಕುಮಾರನಾಗೆ ವರ್ತಿಸಿಲ್ಲ. ನಾನು ಪ್ರೆಸ್ ಮೀಟ್ ಮುಗೀತು, ಎದ್ದು ಹೊರಟೆ. ಅಂದ್ರೆ ಮತ್ತೆ ಅವರು ಪ್ರಶ್ನೆ ಕೇಳಬಾರ್ದು, ನನ್ನನ್ನು ಕರಿಬಾರ್ದು, ಇದೇ ಉದ್ದೇಶ ಅಲ್ಲ. ಅವ್ರಿಗೆ ಅದು ಗೊತ್ತಾಗ್ಬಿಡ್ತು ಹೋಗ್ತಾ ಇದ್ದಾನೆ ಅಂತೇಳಿ. ಕರೆದು ಯಾರು ಕರೆದಿದ್ದು ನೋಡ್ತಾನೆ, ಪಾರ್ವತಮ್ಮ ಕರೆದು. ಇದು ತುಂಬಾ ಸೀರಿಯಸ್ ಆಗಿದೆಪ್ಪ, ಅಷ್ಟು ಜನರ ಮುಂದೆ ಮಾನ ಮರ್ಯಾದೆ ಹೋಗುದು ನನಗೆ ಹೆಂಗೆ ಸಹಿಸೋದು ಅಂತೇಳಿ ಸೀದೋದೆ. ಮೇಡಮ್ ಅದಾಗ್ತದೆ ಅಂತೇಳಿ ಪುನೀತ್ ಪಕ್ಕದಲ್ಲಿದ್ದಾರೆ. ಪಾರ್ವತಮ್ಮ, ಗಣೇಶ್ ಅವರೇ ನಿಮ್ಮತ್ತೊಂದು ಕೇಳೋದಿತ್ತು. ಏನಮ್ಮ ಕೇಳಿ? ನಮ್ಮ ಅಪ್ಪುಗೆ ನೀವಂದ್ರೆ ತುಂಬ ಇಷ್ಟ, ಅವ್ರ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ಬೇಕಂತ ಅಂತ. ನನಗೆ ಒಂದ್ಸಲ ಅಯ್ಯೋ ನಾನು ಎಲ್ಲಿದ್ದೇನೆ ಅಂತ ಅನ್ನಿಸ್ತು. ಕೆಲವು ಪ್ರೆಸ್ ಮೀಟ್ ಅಲ್ಲಿ ಪುನೀತ್ ಕೂತ್ಕೊಂಡಿರ್ತಾರೆ, ಇನ್ನೊಂದು ಬೇರೆ ಪ್ರೆಸ್ ಮೀಟ್ ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತಾರೆ. ನಾನು ಅಲ್ಲಿ ಎದುರು ಕೂತ್ಕೊಳ್ತಾರೆ. ನಾನು ನೋಡಿದ ತಕ್ಷಣ ಎದ್ದುಕೊಂಡು ಹೋಗ್ತಾರೆ, ಪಾದ ಮುಟ್ತಾರೆ. ನಮಸ್ಕಾರ ಮಾಡಿ, ಅಣ್ಣ ತಪ್ಪು ತಿಳಿಬೇಡಿ, ನನ್ನ ಉದ್ದೇಶ ಏನಂದ್ರೆ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದು ನನ್ನ ಜೊತೆ ಇಡೀ ಸಿನಿಮಾದಲ್ಲಿ ಇರಬೇಕು ಅಂತ ಒಂದು ಸ್ಟೋರಿ ಸಿಕ್ಕಿದಾಗ ನೀವು ನನ್ನ ಜೊತೆ ಆಕ್ಟ್ ಮಾಡ್ತಾ ಇರ್ಬೇಕು. ಇಂಥ ಆಹ್ವಾನ ಎಲ್ಲ ಬಂದು ಹೋಗೋದು ಆ ಕ್ಯಾರೆಕ್ಟರ್ ನಿಮ್ಮ ಇದಕ್ಕೆ ಅದು ಅದಲ್ಲ. ನನ್ನ ಜೊತೆನೇ ನೀವಿರ್ಬೇಕು ಮತ್ತು ಇಡೀ ಸಿನಿಮಾಕ್ಕೆ ಅದು ಹೈಲೈಟ್ ಆಗಬೇಕು ಅಂತ ಒಂದು ಸ್ಟೋರಿಗಾಗಿ ಹುಡುಕಾಟ ನಡೆಸಿದೀವಿ. ಆ ಸ್ಟೋರಿ ಸಿಕ್ಕಿದ್ದ ದಿವಸ ನೀವು ನನ್ನ ಜೊತೆ ಆಕ್ಟ್ ಮಾಡ್ತೀವಿ. ಆಯ್ತಾ ಯಾವತ್ತು ಅಪ್ಪು ನೀವು ಕರೀತೀರ ಅವತ್ತು ನಾನು ರೆಡಿ ಇದ್ದೀನಿ. ಬಟ್ ನಾನು ಏನು ಆ್ಯಕ್ಟ್ ಮಾಡ್ತಾನೋ ನನಗೆ ಗೊತ್ತಿಲ್ಲ. ನನ್ನ ಆ್ಯಕ್ಟಿಂಗ್ ಕೆಪಾಸಿಟಿ ಏನಂದ್ರೆ ಕಾಲೇಜ್ನಲ್ಲಿ ನಾಟಕದಲ್ಲಿ ನಾಟಕ ಬರೆದಿದ್ದು, ನಾಟಕ ಡೈರೆಕ್ಟ್ ಮಾಡಿದ್ದು, ನಾಟಕ ಅಭಿನಯಿಸಿದ್ದು, ಇಷ್ಟರ ಹೊರತಾಗಿ ಬೇರೆ ಏನೂ ಇಲ್ಲ ಅಂತ ಹೇಳಿದೆ. ಏನು ಯೋಚನೆ ಮಾಡ್ಬೇಡ, ನಾವಿಬ್ಬರು ಆ್ಯಕ್ಟ್ ಮಾಡ್ತೀವಿ ಅಷ್ಟೇ. ಹೀಗೆ ಒಂದು ವರ್ಷನೇ ಕಳೀತು. ಯಾವಾಗ ಸಿಕ್ಕಿದ್ರು ಇದನ್ನು ಹೇಳ್ತಾ ಇದ್ರು. ಬಟ್ ಕೊನೆಗೆ ಈ ಪರಿಸ್ಥಿತಿ ಬಂತು. ನವಂಬರ್ 1ಕ್ಕೆ ನೀವು ಗಿಫ್ಟ್ ಕೊಡೋಣ ಅಂತ ಬಂದು ಅಷ್ಟು ಇನ್ನೇನಿಲ್ಲ, ಹೋಗ್ತೀವಿ ಇರಲ್ಲ ಕಾಫಿ ಬ್ಲೂಡಲ್ ಆರ್ಟ್ ಅಂತ ಹೇಳುವಾಗ ಆತ ನೆನಪಾದ ಅವ್ರ ಮಗಳು, ನನ್ನ ಮಗಳು ಈ ಬ್ಲೂಡಲ್ ಆರ್ಟ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ಆಮೇಲೆ ಅಶ್ವಿನಿ ಅವ್ರನ್ನ ಕರೆದ್ಬಿಟ್ಟು ಇವರು ಗಣೇಶ್ ಕಾಸರಗೋಡು ಅಂತ ಮಗ ಮಾಡಿರೋದು ಕನ್ನಡ ಅಂತ ಬ್ಲೂಡಲ್ ಆರ್ಟ್ ನಮ್ಮ ಮಗಳು ಮಾಡ್ತಾರಲ್ಲ, ಸೊ ಅದೇ ಥರ ಮಾಡಿದ್ದಾರೆ. ನಾವು ಒಂದು ಕೆಲಸ ಮಾಡೋಣ, PRK ಒಂದು ಮಾಡಿಸ್ಬಿಡೋಣ ಅಂತ ಹೇಳಿ. PRK ಇದೆಲ್ಲ ಅದನ್ನು ಒಂದು ಮಾಡಿಸ್ಬಿಡೋಣ. ಸೊ ಆರ್ಡರ್ ಆಯ್ತದ ಅಲ್ಲಿ ತಕ್ಷಣ ಇದೊಂದು PRK ಮಾಡ್ಕೊಂಡಂತೆ. ನನ್ನ ಮಗ ಭಾರಿ ಖುಷಿ ಪಟ್ಬಿಟ್ಟ. ಇಲ್ಲಿ ಬಂದವನೇ PRK ಒಂದು ದೊಡ್ಡದು, ಇಷ್ಟು ದೊಡ್ಡ ಫ್ರೇಮ್ ಹಾಕಿ ಅದನ್ನು ಕೊಡುವಂಥ ಪ್ರೋಗ್ರಾಮ್. ಆಗ ಅವರ ಆಫೀಸ್ ಇಲ್ಲಿ ಸದಾಶಿವನಗರದಲ್ಲಿ, ಅಲ್ಲಿಗೆ ಹೋಗಿ ಅದನ್ನು ಕೊಟ್ಟಾಗ ತುಂಬ ಖುಷಿ ಪಟ್ಟು, ನಾನು ಇಷ್ಟು ಸೂಕ್ಷ್ಮವಾಗಿ ಮಾಡೋದು ಇಷ್ಟು ಕಷ್ಟ ಇದೆ ಅಂತ. ಹಾಗೆ ಕೊಟ್ಟು ಮನೆಗೆ ಬರುವಷ್ಟರಲ್ಲಿ ಅಕೌಂಟಿಗೆ 30,000 ರೂಪೀಸ್ ಬಂದಿದೆ. ಇದು ಪರ್ಫೆಕ್ಟ್ ಅಂದರೆ ಅಂತ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ನಾವು ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಒಂದು ಗಿಫ್ಟ್ ಆಫೀಸ್ನಲ್ಲಿ ಇಟ್ಟಿರ್ತಾನೆ, ಅದು ಯಾವತ್ತೂ ನೆನಪು ಆಗುವಂಥದ್ದು ಇಟ್ಟಿದ್ದ. ಆ ಫೋಟೋ ಎಲ್ಲಿಟ್ಟಿದ್ದ ಅಂದರೆ
ಅಲ್ಲೇ ಎಲ್ಲ ಒಂದು ಸಂದರ್ಶನ ಎಲ್ಲ ಮಾಡುವಂತ ಬ್ಯಾಕ್ಗ್ರೌಂಡ್ ಈ ತರ ಬ್ಯಾಕ್ಗ್ರೌಂಡ್ ಇದೆ ಅಲ್ಲ, ಬ್ಯಾಕ್ಗ್ರೌಂಡ್ ನಲ್ಲಿ ಫೋಟೋ ಇದು ಲೋಗೋ PRK ಲೋಗೋ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ನಾನು ಪತ್ರಕರ್ತ ಅಂತ ಹೇಳಿ ಸಾಮಾನ್ಯ ಮನುಷ್ಯನಿಗೆ ಕೂಡ ಅದೇ ಗೌರವ ಕೊಡ್ತಾರೆ ಪುನೀತ್. ಇವತ್ತು ಯಾವತ್ತಿದ್ರೂ ಜೀವಂತವಾಗಿರುವುದು ಆ ಕ್ಯಾರೆಕ್ಟರ್ಗಳಿಂದಾಗಿ. ಆತ ಮಾಡಿದ ಸಹಾಯ ಎಷ್ಟು ಜನರಿಗೆ. ಆತ ಇಲ್ಲದಿರೋದಿದೆಯಲ್ಲ, ವೈಯಕ್ತಿಕವಾಗಿ ನನಗೆ ದೊಡ್ಡ ನಷ್ಟ. ವೈಯಕ್ತಿಕವಾಗಿ ಏಕ ನಷ್ಟ, ಕನ್ನಡ ಚಿತ್ರರಂಗಕ್ಕೆ ನಷ್ಟ, ವರ್ಲ್ಡಿಗೆ ನಷ್ಟ, ಎಂಥದ್ದೇ ಇರಲಿ ವೈಯಕ್ತಿಕವಾಗಿ ತುಂಬ ನಷ್ಟ ಆಗಿದೆ. ಕಾರಣ ಅಷ್ಟೇ ಅವನ ಸ್ನೇಹ ಇಲ್ವಲ್ಲ ಅಂತ ನಾವು ಹೇಳ್ಬೋದು. ಎಷ್ಟೇ ನಮ್ಮೊಟ್ಟಿಗೆ ಇದ್ದಾನೆ ಅಂತೇಳಿ ಹೇಳ್ಬೋದು, ಬಟ್ ಇಲ್ಲಿ ನಿಮಗೆ ಚಿನ್ನಪ್ಪ ಅಂತ ಗೊತ್ತೆ, ಬ್ಯಾನರ್ ಕಲಾವಿದ. ಸುಮಾರು 60 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಈ ಕಟೌಟ್ ಎಲ್ಲ ನೋಡ್ತಿರಲ್ಲ, ಅದೆಲ್ಲ ಮಾಡ್ತಾ ಇದ್ದ. ಬಟ್ ನಾನು ಅವರನ್ನ ದೊಡ್ಡಪ್ಪ ಅಂತ ಕರೀತಿದ್ದೆ. ಚಿನ್ನಪ್ಪ ಅಂತ ತಮಿಳಲ್ಲಿ ಸಣ್ಣಪ್ಪ ಅಂತ, ದೊಡ್ಡಪ್ಪ ಅಂದ್ರೆ ಯಾಕಂದ್ರೆ ಅವರು ಯಾವ್ಯಾವ ದೊಡ್ಡ ದೊಡ್ಡ ಕಲಾವಿದರದೆಲ್ಲ ಕಟೌಟ್ ಮಾಡಿದ್ರು. ರಾಜ್ಕುಮಾರ್ ಕಟೌಟ್ ಎಲ್ಲ ನಾವು ಏನ್ ನೋಡ್ತೇವೋ ಅದೆಲ್ಲ ಮಾಡ್ತಿದ್ರು. ಒಂದು ಸಣ್ಣ ಗುಡಿಸಲು ತರ ಶೀಟ್ ಹಾಕೊಂಡು ಮಾಡಿರುವಂತ ಒಂದು ಟೆಂಟ್ ಅಲ್ಲಿ ಆತ ಮಾಡ್ತಾರೆ. ನನಗೆ ತುಂಬಾ ಬೇಕಾದವರು. ಅವರು ಒಂದು ಹಂತದಲ್ಲಿ ಅಂದ್ರೆ ಏಜ್ ಆಯ್ತು, ಸೊ ಕಣ್ಣು ಕಾಣಲ್ಲ, ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಪ್ರಾಬ್ಲಮ್ ಆಯಿತು. ಸೊ ನನಗೆ ತುಂಬ ವರ್ಷಗಳಿಂದ ಅವನು ಪರಿಚಯ ಇರೋದ್ರಿಂದ ನಾನೊಂದು ಆರ್ಟಿಕಲ್ ಮಾಡಿದೆ. ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದಾರೆ ಅಂತೇಳಿ ಪತ್ರಿಕೆ ಫೇಸ್ಬುಕ್ಕಲ್ಲೆಲ್ಲ ಬರುತ್ತೆ. ಅದನ್ನು ಗಮನಿಸ್ಕೊಂಡು ಪುನೀತ್ ಏನು ಹೇಳ್ತಾರೆ, ಯಾವುದನ್ನೆಲ್ಲ ನೋಡ್ತಾನ ಮನುಷ್ಯ. ಗಮನಿಸ್ಕೊಂಡು ನನ್ನ ಕಟೌಟು ಮಾಡಿದಂಥ ಒಬ್ಬ ಹಿರಿಯ ಆತನಿಗೆ ನಾನೇನಾದರೂ ಸಹಾಯ ಮಾಡಬೇಕಂದ್ರೆ ಒಂದಷ್ಟು ದುಡ್ಡು ಕಳಿಸಿಬಿಟ್ಟಿದ್ದಾರೆ. ಅದು ಇವತ್ತಿಗೂ ಅವರ ಮಗ ಕೃಷ್ಣ ಅಂತೇಳಿ ಅವ್ರು ಹೇಳ್ತಾರೆ 50,000 ರೂಪಾಯಿ ಕಳಿಸಿರೋದು. ಆಮೇಲೆ ಎಷ್ಟು ಕೊಟ್ಟಿದ್ದಾರೆ ನನಗೆ ಐಡಿಯಾ. ಇಷ್ಟು 50,000 ಕಳಿಸಿರೋದು ನನಗೆ ಗೊತ್ತಿದೆ. ಸೊ ನಾನು ಕಷ್ಟ ಕಾಲದಲ್ಲಿ ಪುನೀತ್ ಹೆಲ್ಪ್ ಮಾಡಿದ್ದೆ. ಜೊತೆನೇ ಇರಬೇಕಾಗಿತ್ತು. ಅದು ತುಂಬ ಕೆಲಸ ಇತ್ತು ಆತ ಮಾಡುವಂಥದ್ದು. ತುಂಬ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಇದ್ರು. ಹೊಸಬರಿಗೆ ಮನೆ ಹಾಕ್ತಾ ಇದ್ರು. ಹೊಸಬರನ್ನು ತಾನು ದುಡಿದು ಬರುವ ದುಡ್ಡನ್ನು ಹೊಸಬರ ಸಿನಿಮಾಕ್ಕಾಗಿ ಹಾಕಿ ಬಾ ನೀನು ಮಾಡು ನೀನು ಹ್ಯಾಕ್ಟ್ ಮಾಡು ಅಂತೇಳಿ ಕದ್ದು ಅವಕಾಶ ಕೊಟ್ಟು, ಅಂದರೆ PRK ಬ್ಯಾನರ್ನಲ್ಲಿ ಹ್ಯಾಕ್ಟ್ ಮಾಡೋದು ಅಥವಾ ಬೇರೆ ಏನೇ ಕೆಲಸ ಮಾಡೋದಿದ್ರೆ ಅದು ದೊಡ್ಡ ಹೆಮ್ಮೆ ವಿಷಯ. ಆ ಹೆಮ್ಮೆ ಇವತ್ತು ನಮ್ಮ ಇಂಡಸ್ಟ್ರಿ ಪಾಲಿಗೆ ಇಲ್ಲ. ಇಷ್ಟೇ ನಾವು ಪುನೀತ್ ನಮ್ಮ ಜೊತೆನೇ ಇದ್ದಾನೆ ಅಂದರೆ ಹೇಳೋಣ, ನಮ್ಮ ಜೊತೆ ಇದ್ದಾನೆ, ಹೌದು ಇದ್ದಾನೆ. ಬಟ್ ಭೌತಿಕವಾಗಿ ಇಲ್ಲ. ಎಲ್ಲೇ ಇರಲಿ ಪುನೀತ್ ಚೆನ್ನಾಗಿರಲಿ, ನಾವು ಅದಷ್ಟು ಹಾರೈಸ್ಬೋದು.